ಚೆನ್ನಮ್ಮ ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರವನ್ನ ಕೈಗೊಂಡಿದ್ದಾರೆ. ಚೆನ್ನಮ್ಮ ನಿಧನಕ್ಕೆ ಕಂಬನಿಯನ್ನ ಮಿಡಿದ ಸಿಎಂ ಡಿಕೆಶಿ ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆಗೆ ನಿರ್ಧಾರ. ದೇವೇಗೌಡರ ಪತ್ನಿ ಚೆನ್ನಮ್ಮ ಮಹಾನ್ ದೈವ ಭಕ್ತೆ. ರಾಜಕೀಯ ಗಣ್ಯರಿಗೆ ಕೈತುತ್ತು ಕೊಟ್ಟ ಮಹಾತಾಯಿ ಚೆನ್ನಮ್ಮ. ಎಚ್.ಡಿ. ದೇವೇಗೌಡರಿಗೆ ಪ್ರೇರಣೆಯಾಗಿದ್ದ ಧೀಶಕ್ತಿ. ತೆರೆಮರೆಯಲ್ಲಿದ್ದು ಗೌಡರಿಗೆ ಸಾಥ್ ಕೊಟ್ಟಿದ್ದರು ಚೆನ್ನಮ್ಮ. ಪ್ರಚಾರ ಬಯಸದೆ ತೆರೆಮರೆಯಲ್ಲಿದ್ದವರು ಚೆನ್ನಮ್ಮ. ಗೌಡ್ರ ಯಶಸ್ಸಿನ ಹಿಂದೆ ಇವರ ಶ್ರಮ ಅಪಾರವಾದದ್ದಿದೆ. ಏಳು ಬೀಳುಗಳಲ್ಲಿ ದೇವೇಗೌಡರಿಗೆ ಬೆನ್ನೆಲುಬಾಗಿದ್ರು. ಏನೇ ಕಷ್ಟಗಳ ಬರಲಿ ಕುಟುಂಬವನ್ನ ಸಾಕಿ ಸಲುಹಿದ ಮಹಾನ್ ಮಾತೆ ಚೆನ್ನಮ್ಮ ಅವರು. ಕುಟುಂಬದ ಏಳಿಗೆಯ ಹಿಂದೆ ತುಂಬಾ ಪರಿಶ್ರಮ ಇದೆ ಚೆನ್ನಮ್ಮಂದು. ಇಂಥವರನ್ನ ಕಳೆದುಕೊಂಡಿದ್ದು ದುಃಖ ತಂದಿದೆ. ಡಿಕೆ ಶಿವಕುಮಾರ್ ಚೆನ್ನಮ್ಮ ನಿಧನಕ್ಕೆ ಸಿಎಂ ಡಿಕೆ ಶಿವಕುಮಾರ್ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಚೆನ್ನಮ್ಮ ನಿಧನಕ್ಕೆ ಕಂಬನಿಯನ್ನ ಮಿಡಿದಿದ್ದಾರೆ ಸಿಎಂ ಡಿಕೆಶಿ. ಇನ್ನು ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಕೂಡ ತೆಗೆದುಕೊಂಡಿರುವಂಥದ್ದು. ಇನ್ನು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಸಂತಾಪವನ್ನು ವ್ಯಕ್ತಪಡಿಸಿರುವಂಥದ್ದು. ಅಂದರೆ ಅವರು ನಡ್ಕೊಂಡು ಬಂದಂಥ ಹಾದಿ, ಕುಟುಂಬವನ್ನು ನಡೆಸಿದಂಥ ರೀತಿ, ಅವರು ಪಟ್ಟಂಥ ಪರಿಶ್ರಮ, ಇನ್ನು ದೇವೇಗೌಡರಿಗೆ ಎಷ್ಟೆಲ್ಲ ಸಾಥನ್ನು ಕೊಡ್ತಿದ್ರು, ಬೆನ್ನೆಲುಬಾಗಿದ್ರು, ಯಾವ ರೀತಿಯಾಗಿ ಕುಟುಂಬಗಳಲ್ಲಿ ಬಂದಂಥ ಏಳುಬೀಳುಗಳನ್ನು ಸಹಿಸ್ಕೊಂಡು ಹೋಗ್ತಾ ಇದ್ರು, ತೆರೆಮರೆಯಲ್ಲಿ ಇದ್ಕೊಂಡು ಏನೆಲ್ಲ ಕಷ್ಟಪಟ್ಟು ಅಲ್ಲಿ ಕುಟುಂಬವನ್ನು ನಡೆಸಿದ್ರು. ದೇವೇಗೌಡರ ಕೈ ಹಿಡಿದು ಸಿದ್ದರಾಮಯ್ಯ ಸಾಂತ್ವನ. ಎಚ್.ಡಿ. ದೇವೇಗೌಡರ ಕಣ್ಣೀರು ಒರೆಸಿದ ಸಿದ್ದರಾಮಯ್ಯ. ಚೆನ್ನಮ್ಮ ನಿಧನಕ್ಕೆ ಮಾಜಿ ಸಿಎಂ ಸಿದ್ದರಾಮಯ್ಯ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಪಾರ್ಥಿವ ಶರೀರದ ಅಂತಿಮ ದರ್ಶನ ಪಡೆದ ಸಿದ್ದರಾಮಯ್ಯ ಎಚ್ಡಿಡಿ ಪಕ್ಕದಲ್ಲೇ ಕುಳಿತು ಕೈ ಹಿಡಿದು ಸಿದ್ದು ಸಾಂತ್ವನದ ನುಡಿಯನ್ನ ಹೇಳಿದರು. ಪುತ್ರ ಎಚ್.ಡಿ. ರೇವಣ್ಣ ಎಚ್.ಡಿ. ಕುಮಾರಸ್ವಾಮಿಗೂ ಸಾಂತ್ವನವನ್ನ ಹೇಳಿದರು. ದೇವೇಗೌಡರ ಕೈ ಹಿಡಿದು ಸಿದ್ದರಾಮಯ್ಯ ಸಾಂತ್ವನವನ್ನ ಹೇಳಿದ್ದಾರೆ. ಒಂದು ಮಗುವಿನ ರೀತಿಯಲ್ಲಿ ದೇವೇಗೌಡರು ಬಿಕ್ಕಿ ಬಿಕ್ಕಿ ಹತ್ಕೊಂಡು ಕೂತಿರುವಂಥದ್ದು. ಪಾರ್ಥಿವ ಶರೀರದ ಪಕ್ಕದಲ್ಲಿ ಚೆನ್ನಮ್ಮನ ಪಕ್ಕದಲ್ಲಿ ಕೂತ್ಕೊಂಡು ಕಣ್ಣೀರನ್ನ ಸುರಿಸ್ತಾ ಇದ್ದಾರೆ. ಇಬ್ಬರ ಮಧ್ಯೆ ಇದ್ದಂಥ ಒಂದು ಹೊಂದಾಣಿಕೆ, ದೇವೇಗೌಡರು ಮತ್ತು ಚೆನ್ನಮ್ಮನ ಮಧ್ಯೆ ಇದ್ದಂಥ ಒಂದು ಹೊಂದಾಣಿಕೆ, ಅವೆಲ್ಲವನ್ನ ಕೂಡ ನೆನೆಸ್ಕೊಂಡು ಯಾವ ರೀತಿಯಾಗಿ ನಡ್ಕೊಂಡು ಬಂದಂಥ ಹಾದಿಗಳಾಗಿರ್ಬೋದು ಎಲ್ಲವನ್ನ ನೆನೆದು ಕಣ್ಣೀರನ್ನು ಇಡ್ತಾ ಕೂತಿರುವಂಥ ದೇವೇಗೌಡರಿಗೆ ಸಾಂತ್ವನವನ್ನು ಮಾಡಿದ್ದಾರೆ ಸಿದ್ದರಾಮಯ್ಯ. ಇನ್ನು ಎಚ್.ಡಿ. ಕುಮಾರಸ್ವಾಮಿ, ಎಚ್.ಡಿ. ರೇವಣ್ಣ ಅವ್ರಿಗೂ ಕೂಡ ಸಾಂತ್ವನದ ಮಾತುಗಳನ್ನು ಹೇಳಿರುವಂಥದ್ದು. ಇಂಥ ಸಂದರ್ಭದಲ್ಲಿ ಧೈರ್ಯ ತುಂಬುವಂಥ ಮಾತುಗಳನ್ನು ಆಡಬೇಕಾಗುತ್ತೆ. ಆ ಒಂದು ಕೆಲಸವನ್ನು ಸಿದ್ದರಾಮಯ್ಯ ಮಾಡಿದ್ದಾರೆ. ಸಾಂತ್ವನದ ನುಡಿಗಳನ್ನು ಹೇಳಿರುವಂಥದ್ದು. ಧೈರ್ಯ ಬೇಕಲ್ವಾ ದೇವೇಗೌಡರಿಗೆ? ಈಗ ಒಂದು ದೊಡ್ಡ ಶಕ್ತಿ ಬೇಕು. ಶಕ್ತಿ ಅಂತ ಅಂದರೆ ಅದು ಧೈರ್ಯ ಬೇಕು. ಆದಷ್ಟು ಸಾಂತ್ವನದ ಮಾತುಗಳನ್ನು ಹೇಳಿ ಧೈರ್ಯ ತುಂಬುವಂಥ ಕೆಲಸ ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು. ಇನ್ನು ಡಿ ಕೆ ಶಿವಕುಮಾರ್ ಕೂಡ ಸಂತಾಪವನ್ನು ವ್ಯಕ್ತಪಡಿಸಿದರು. ಸರ್ಕಾರಿ ಗೌರವಗಳೊಂದಿಗೆ ಅಂತ್ಯಕ್ರಿಯೆ ಮಾಡಬೇಕು ಅನ್ನುವಂಥ ನಿರ್ಧಾರವನ್ನು ಸಹಿತ ತೆಗೆದುಕೊಂಡಿರುವಂಥದ್ದು. ನೋಡಿ, ದೇವೇಗೌಡರನ್ನ ನೋಡ್ತಾ ಇದ್ರೆ ಏನು ಹೇಳೋದಪ್ಪ, ಯಾವ ರೀತಿಯಾದಂಥ ಧೈರ್ಯ ತುಂಬಬೇಕು ಇಂಥ ಇಳಿ ವಯಸ್ಸಿನಲ್ಲಿ. ಸಾಕಷ್ಟು ಎಲ್ಲ ರೀತಿಯಾದಂಥ ಅನುಭವಗಳನ್ನು ತೆಗೆದುಕೊಂಡು ಬಂದಂಥವ್ರು ದೇವೇಗೌಡರು. ಅವರ ಅನುಭವ, ಅವರ ರಾಜಕೀಯವಾಗಿ ಆಗಿರ್ಬೋದು, ಇನ್ನು ಅವರ ಪರ್ಸ್ನಲ್ ಲೈಫಲ್ಲೂ ಕೂಡ ಎಲ್ಲ ಏಳು ಬೀಳುಗಳನ್ನು ಕಂಡು ಎಲ್ಲ ಅನುಭವಗಳನ್ನು ಪಡೆದುಕೊಂಡು ಈ ಒಂದು ಏಜ್ಗೆ ಇಳಿ ವಯಸ್ಸಿನಲ್ಲಿ ಇರುವಂಥ ದೇವೇಗೌಡರು ಅವರಿಗೆ ಏನಂತ ಹೇಳ್ಬೋದು, ಏನಂತ ಹೇಳೋದಕ್ಕೆ ಸಾಧ್ಯ? ಚೆನ್ನಮ್ಮ ಅವ್ರನ್ನ ಕಳೆದುಕೊಂಡಂಥ ದುಃಖ ಇದೆಯಲ್ಲ, ಆ ದುಃಖ ಮರೆಸಬೇಕು ಅಂತ ಅಂದರೆ ಯಾವ ರೀತಿಯಾದಂಥ ಸಾಂತ್ವನವನ್ನು ತುಂಬಬೇಕು? ಇದೇ ಒಂದು ದೊಡ್ಡ ಚಾಲೆಂಜಿಂಗ್. ಈಗ ಎಚ್.ಡಿ. ರೇವಣ್ಣ ಆಗಿರ್ಬೋದು, ಕುಮಾರಸ್ವಾಮಿ ಆಗಿರ್ಬೋದು,
ಅವರು ಎಲ್ಲರೂ ಕೂಡ ಯಾವ ರೀತಿಯಾಗಿ ಬಿಕ್ಕಿ ಬಿಕ್ಕಿ ಅಳ್ತಾ ಇದ್ದಾರೆ. ಅವರಿಗೆ ದೇವೇಗೌಡರು ಸಾಂತ್ವನ ಹೇಳಬೇಕಾ, ದೇವೇಗೌಡರಿಗೆ ಅವರು ಸಾಂತ್ವನ ಹೇಳ್ತಾರಾ? ಹೀಗೆ ಇಡೀ ಕುಟುಂಬವೇ ಕಣ್ಣೀರಿನಲ್ಲಿ ಮುಳುಗಿ ಹೋಗಿದೆ ಚೆನ್ನಮ್ಮನವ್ರನ್ನ ಕಳೆದುಕೊಂಡಂಥ ವಿಚಾರಕ್ಕೆ. ಹೀಗಾಗಿ ನೋಡಿ, ಎಲ್ಲ ಅಂದರೆ ಈ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಎಷ್ಟೆಷ್ಟು ದಂಪತಿಗಳಿದ್ದಾರೆ, ದಾಂಪತ್ಯ ಜೀವನವನ್ನು ನಡೆಸ್ತಂಥವ್ರು ಇದ್ದಾರೆ. ಅದರಲ್ಲಿ ಕೆಲವರು ಮಾತ್ರ ಇತಿಹಾಸ ಆಗ್ತಾರೆ, ದಾಖಲೆಗಳನ್ನು ಸೃಷ್ಟಿಸ್ತಾರೆ, ಕೆಲವರು ಮಾತ್ರ ಅದರಲ್ಲಿ ಗುರುತಿಸ್ಕೊಳ್ತಾರೆ ಅಂತ ಅಂದಾಗ ಅದರಲ್ಲಿ ಬೆಸ್ಟ್ ಉದಾಹರಣೆ ಅಂತ ಅಂದರೆ ದೇವೇಗೌಡರು ಮತ್ತು ಚೆನ್ನಮ್ಮ ಅವರ ದಾಂಪತ್ಯ ಜೀವನ ಅಂತ ಹೇಳ್ಬೋದು. ಸ್ವರೂಪಿ ಚೆನ್ನಮ್ಮನವರು ಅವರ ನಿಧನ ಕೇಳಿ ನಮಗೆಲ್ಲ ಆತಂಕ ಆಯಿತು. ಅಪಾರ ದೈವ ಭಕ್ತೆ, ಇಡೀ ರಾಜ್ಯ ದೇಶದ ಒಂದು ದೊಡ್ಡ ಕುಟುಂಬಕ್ಕೆ ಹಗಲು ರಾತ್ರಿ ಎಲ್ಲ ಕಷ್ಟದಿಂದಲಿ ಸುಖದಿಂದಲಿ ಜೊತೆಯಲ್ಲಿ ಇಟ್ಕೊಂಡು ಒಂದು ದೊಡ್ಡ ಸೇವೆಯನ್ನ ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳು. ನಾವ್ಯಾರು ಶಾಶ್ವತವಾಗಿ ಇರ್ಲಿಕ್ಕೆ ಆಗುದಿಲ್ಲ, ಆದ್ರೆ ದೇಶ ಮತ್ತು ರಾಜ್ಯದ ಅನೇಕ ರಾಜಕಾರಣಿಗಳಿಗೆ ಒಂದು ಮಾತೃ ಸ್ವರೂಪಿಯಾಗಿ ಸೇವೆಯನ್ನ ಮಾಡ್ಕೊಂಡು ಬಂದಂತ ಒಬ್ಬ ಧೀಮಂತ ಹೆಣ್ಮಗಳು. ದೇವೇಗೌಡರು ಮತ್ತು ಅವರ ಎಲ್ಲ ಮಕ್ಕಳ, ಅವರ ಕುಟುಂಬದ ಯಶಸ್ಸಿಗೆ ಅನೇಕ ತ್ಯಾಗಗಳನ್ನ ಮಾಡಿದಂತ ಒಬ್ಬ ಧೀಮಂತ ಹೆಣ್ಮಗಳನ್ನ ನಾವು ಇವತ್ತು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ತೀರ್ಮಾನ ಮಾಡ್ತೀವಿ. ಬಟ್ ಅವ್ರ 11 ಗಂಟೆ ಮೇಲೆ ನಾಳೆ ಹಾಸನ ಜಿಲ್ಲೆಗೆ ಅವರ ಪಾರ್ಥಿವ ಶರೀರವನ್ನು ತೆಗೆದುಕೊಂಡು ಹೋಗ್ತಕ್ಕಂಥದ್ದಕ್ಕೆ ಅಂತಿಮ ನಿರ್ಣಯ ಮಾಡಿ, ಅಂತ್ಯಕ್ರಿಯೆ 2-3 ಸ್ಥಳದ ಬಗ್ಗೆ ಸ್ವಲ್ಪ ಚರ್ಚೆಗಳಿದೆ. ಅಂತಿಮವಾಗಿ ನಾವು 4 ಜನ ನಮಗೇನು ಜನ್ಮ ಕೊಟ್ಟಿದ್ದಾರೆ, ನನ್ನ ತಾಯಿ, 2 ತಂಗಿಯರಿದ್ದಾರೆ, ಅವರೆಲ್ಲರ ಜೊತೆ ಕೂತು ಚರ್ಚೆ ಮಾಡಿ ಬಹುಶಃ ನನ್ನ ಒಂದು ವೈಯಕ್ತಿಕವಾದಂಥ ಅಭಿಪ್ರಾಯ, ಅವರನ್ನ ಬೆಳೆಸಿದಂಥದ್ದು ಯಾವೊಂದು ಹರದನಹಳ್ಳಿ ಗ್ರಾಮದಲ್ಲಿ ಹುಟ್ಟಿದ್ರು, ಅಲ್ಲೇ ಅವರ ಅಂತಿಮ ಅಂತ ನಮ್ಮ ತಾಯಿ ಹುಟ್ಟಿದ್ದು ಪಕ್ಕದ ಮುತ್ತಿಗೆರೆಹಳ್ಳಿ ಅಂತ ಹೇಳಿ, ಅವರು ಪಾಠ ಕಲ್ತಿದ್ದು, ಶಾಲೆಗಳಿಗೆ ಹೋಗಿದ್ದು ಹಳೆಕೋಟೆ ಅಂತಕ್ಕಂಥ ಮಾವಿನಕೆರೆಯ ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರ ಧರ್ಮಪತ್ನಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ ಅವರ ತಾಯಿ ಶ್ರೀಮತಿ ಚೆನ್ನಮ್ಮ ಅವರು ವಿಧಿವಶರಾಗಿರುವ ವಿಷಯ ತಿಳಿದು ಅತೀವ ದುಃಖ ಆಗಿದೆ. ಗೌಡರ ಸುದೀರ್ಘ ರಾಜಕೀಯ ಜೀವನದ 7 ಬೀಳುಗಳಲ್ಲಿ ನಿರಂತರವಾಗಿ ಬೆಂಬಲವಾಗಿ ನಿಂತಿದ್ರು. ಅವರ ಅಗಲಿಕೆ ಗೌಡರ ಇಡೀ ಕುಟುಂಬಕ್ಕೆ ದೊಡ್ಡ ನಷ್ಟವಾಗಿದೆ. ಭಗವಂತ ಮೃತರ ಆತ್ಮಕ್ಕೆ ಶಾಂತಿಯನ್ನು ಕರುಣಿಸಿ ಅವರ ಕುಟುಂಬಕ್ಕೆ ದುಃಖವನ್ನು ಬರುವ ಶಕ್ತಿ ನೀಡಲಿ ಅಂತೇಳಿ ಪ್ರಾರ್ಥಿಸ್ತೇನೆ. ಮಾಜಿ ಪ್ರಧಾನಿ ಶ್ರೀ ದೇವೇಗೌಡರ ಧರ್ಮಪತ್ನಿ ಹಾಗೂ ಎಚ್ ಡಿ ಕುಮಾರಸ್ವಾಮಿ